ಸಮಗ್ರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಇವರ ವತಿಯಿಂದ ವಿದ್ಯಾಕಾಶಿ ಗಾನಗಾರುಡಿಗ ಬೇಂದ್ರೆಯವರ ಹುಟ್ಟೂರಾದ ಧಾರವಾಡದಲ್ಲಿ ಸೆಪ್ಟೆಂಬರ್ 28, 29, 2024ರಂದು ಅಖಿಲ ಭಾರತ ಪ್ರಥಮ ಶೈಕ್ಷಣಿಕ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಲಕ್ಷ್ಮಣ್ ಎಸ್ ಉಪ್ಪಾರ್ ಇವರು ಸಮ್ಮೇಳನದ ಸರ್ವಾಧ್ಯಕ್ಷರು ಒಪ್ಪಿಕೊಂಡು ಮಾತನಾಡಿದರು. ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ವಿ, ರಾಜ್ಯ ಮಟ್ಟದಲ್ಲಿ ಮಾಡೋಣ ಅನ್ಕೊಂಡಿದ್ದೀವಿ. ಆದ್ರೆ ಬೇಡ ಆಯ್ತು, ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸಮ್ಮೇಳನ ಅವರಲ್ಲಿ ಇತಿಹಾಸ ಆಗಲಿ ಅಂತೇಳಿ ಇತಿಹಾಸದ ಪುಟದಲ್ಲಿ ಇಲ್ಲಿ ಸಾಧಕರು, ಇಲ್ಲಿ ಕೆಲವು ಸಾಹಿತ್ಯ ಕ್ಷೇತ್ರದಲ್ಲಿ, ಬೇರೆ ಕ್ಷೇತ್ರದಲ್ಲಿ ಸಾಧಕರು ಇತಿಹಾಸದ ಪುಟದಲ್ಲಿ ಸೇರಿದ್ದಾರೆ. ಹಾಗಾಗಿ ಸರ್ನು ಕೂಡ ನಾವು ಮುಂದಿನ ಅವರ ಸೇವೆಯನ್ನು ನೋಡಿ ಮುಂದಿನ ದಿನಮಾನಗಳಲ್ಲಿ ಅವರ ಹೆಸರು ಕೂಡ ಇತಿಹಾಸದ ಪುಟದಲ್ಲಿ ಸೇರಲಿ ಧಾರವಾಡದ ನಿಟ್ಟಿನಲ್ಲಿ ಅಖಿಲ ಭಾರತ ರಾಷ್ಟ್ರ ಮಟ್ಟದ ಅಖಿಲ ಭಾರತ ಪ್ರಥಮ ಶೈಕ್ಷಣಿಕ ಸಮ್ಮೇಳನ ಅವರಿಗೆ ನಾಂದಿ ಆಗಲಿ ಅನ್ನೋ ವಿಚಾರ ಇಟ್ಟುಕೊಂಡು ನಾವು ಭಾಳ ಎಲ್ಲರ ಜೊತೆ ಚರ್ಚೆ ಮಾಡಿ ಸರಿಗೆ ನಾವು ಇವತ್ತು 2024-25 ಸಾಲಿನ ಅಖಿಲ ಭಾರತ ಪ್ರಥಮ ಶೈಕ್ಷಣಿಕ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಾವೆಲ್ಲರ ಹಾಗಾಗಿ ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ಪರಿಷತ್ತಿನ ಗುರಿ ಉದ್ದೇಶಗಳ ಪ್ರಕಾರ ಪ್ರೋಟೋಕಾಲ್ ಪ್ರಕಾರ ಒಂದು ಸ್ವನಿವಾಸಕ್ಕೆ ಬಂದು ಅವರಿಗೆ ನಾವು ಏನು ಅಧಿಕೃತವಾಗಿ ಅವರಿಗೆ ನಾವು ಇವತ್ತು ಆಹ್ವಾನ ಮಾಡ್ತಾ ಇದ್ವಿ ಸಮ್ಮೇಳನಕ್ಕೆ. ಅದು ಭಾರತೀಯ ಸಂಸ್ಕೃತಿ ಇರುವಂಥದ್ದು. ಹಾಗಾಗಿ ಅವ್ರ ನಿವಾಸಕ್ಕೆ ಬಂದಿದ್ವಿ. ಭಾಳ ಪ್ರೀತಿಯಿಂದ ನಮ್ಮ ಸರ್ ಅವರು ಮೇಡಮ್ ಅವರು ನಮಗೆ ಆರತಿ ಮಾಡೋದ್ರ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಇಲ್ಲಿ ಬಿಂಬಿಸಿದ್ದಾರೆ ಈ ಮನೆಯಲ್ಲಿ. ಸೊ ಅದು ಸಂಸ್ಕೃತಿ ಇದೆ ಅಂತ ಭಾಳ ಹೆಮ್ಮೆ. ನಮ್ಮ ಪರಿಷತ್ ಇರುವಂಥ ಸಂಸ್ಕೃತಿಯನ್ನು ಒಳಗೊಂಡಿರುವಂಥದ್ದು. ಸೊ ನಾವು ಯಾವತ್ತು ಸಂಸ್ಕೃತಿಯನ್ನು ಮರೆಯಲ್ಲ ಅನ್ನೋದಕ್ಕೆ ನಮ್ಮ ಮೇಡಮ್ ಅವರು ಸಾಕ್ಷಿ ಇರ್ತೀನಿ ದಿವಸ. ಹಾಗಾಗಿ ಮೇಡಮ್ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಮಾಡ್ತೇನೆ. ಸೊ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಅವರಿಗೆ ಅಧಿಕೃತವಾಗಿ ಆಹ್ವಾನ ಮಾಡೋದ್ರ ಮೂಲಕ ಸಮ್ಮೇಳನಕ್ಕೆ ಇವತ್ತಿಂದ ಚಾಲನೆ ಕೊಡ್ತಾ ಇದ್ದೀವಿ. ನಮಗೆ ಆಮೇಲೆ ನಾನು ಮಾತಾಡ್ತೀನಿ ಪರಿಷತ್ತಿನ ಬಗ್ಗೆ. ಹಾಗಾಗಿ ಆಗಸ್ಟ್ 11 ರವಿವಾರ ಬೇದರೆ ಭವನ ರಸ್ತೆಯಲ್ಲಿರುವಂಥ ಒಂದು ನಮ್ಮ ಮನೆಗೆ ಬಂದು ಅವೆಲ್ಲ ಈ ಒಂದು ಕಾರ್ಯಕ್ರಮ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಇವತ್ತು ಈ ಒಂದು ಅಖಿಲ ಭಾರತ ಶೈಕ್ಷಣಿಕ ಸಮ್ಮೇಳನವನ್ನು ಸೊ ಎಜುಕೇಷನಲ್ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದ್ದು ಭಾಳ ಸಂತೋಷ ಆಗಿದೆ. ಈ ಒಂದು ಸಮ್ಮೇಳನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದು ಏನಂದರೆ ಒಂದು ರೀತಿಯಾಗಿ ಭಾಳ ನನಗೆ ಸಂತೋಷ ಆಗಿದೆ. ಬಟ್ ಆದರೆ ಇನ್ನೂ ಭಾಳಷ್ಟು ಜನ ಸಾಧಕರಿದ್ದಾರೆ, ಭಾಳಷ್ಟು ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರು ಸಾಕಷ್ಟು ಜನ ಇದ್ದಾರೆ. ಬಟ್ ಆದರೂ ನನ್ನನ್ನು ಗುರುತಿಸಿದೆ. ನನ್ನನ್ನು ಯಾಕಂದರೆ ಬೇಸಿಕಲಿ ಐ ಆಮ್ ಇಂಜಿನಿಯರ್, ಟೆಕ್ನಿಕಲ್ ಗ್ರಾಜ್ಯುಯೇಟ್. ಬಟ್ 26 ವರ್ಷದಿಂದ ಒಂದು ಶೈಕ್ಷಣಿಕ ಸಂಸ್ಥೆ ನಡೆಸ್ತಾ ಇದ್ದೀನಿ. ನನ್ನ ಎಲ್ಲ ಕಾರ್ಯವೈಖರಿಗಳನ್ನು ನೋಡಿಕೊಂಡು ತಾವು ನನ್ನನ್ನು ಗುರುತಿಸಿ ಈ ಒಂದು ಸಮ್ಮೇಳನದ ಸರ್ವ ಅಧ್ಯಕ್ಷರನ್ನಾಗಿ ಮಾಡಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಮತ್ತು ಜವಾಬ್ದಾರಿಗಳನ್ನು ಇನ್ನೂ ಹೆಚ್ಚಿಗೆ ಮಾಡಿಸಿದೆ ಅದು ನಾನು. ಸೊ ಇನ್ನೂ ಹೆಚ್ಚಿಗೆ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಏನಂದರೆ ಎಜುಕೇಷನ್ ಫೀಲ್ಡ್ನಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಸಣ್ಣದ ಪ್ರಾರಂಭ ನಾನು ಮಾಡಿದ್ದೀನಿ. 26 ವರ್ಷಗಳಲ್ಲಿ ನನ್ನ ಕಾಯಕ ಭಕ್ತಿಯಿಂದ, ಶ್ರದ್ಧೆಯಿಂದ ಎಲ್ಲ ಯುವಕರ, ಎಲ್ಲ ಪದವೀಧರರ ಯುವಕರ ಬದುಕು ರೂಪಿಸುವಂಥ ಕೆಲಸ ನಾನು 26 ವರ್ಷಗಳಿಂದ ಮಾಡಿದ್ದೀನಿ. ಅದರಲ್ಲಿ ರಾಜ್ಯಾದ್ಯಂತ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಅಭಿಮಾನಿಗಳಿದ್ದಾರೆ, ಸಾಕಷ್ಟು ಬೆಳಗಿದೆ. ಮತ್ತು ಈ ಒಂದು ಅಖಿಲ ಭಾರತ ಶೈಕ್ಷಣಿಕ ಸಮ್ಮೇಳನವನ್ನು ಆಯ್ಕೆ ಮಾಡಿ ನನಗೆ ಭಾಳ ಸಂತೋಷ ಆಗಿದೆ. ಬಟ್ ಸ್ಟಿಲ್ ಇನ್ ದ ಕಮಿಂಗ್ ಡೇಸ್ ಶಾರ್ಟ್ ಟೈಮ್ ಉಳಿದಿದೆ. ಅದರಲ್ಲಿ ಭಾಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ಅದು ನೀವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆಲ್ಲ ನನ್ನ ಸಲಹೆಗಳನ್ನು ಸಹಿತ ನಾನು ವೈಯಕ್ತಿಕವಾಗಿ ನಿಮ್ಮ ಸಲಹೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಇಟ್ ಶುಡ್ ಬಿಕಮ್ ಏನಂದರೆ ಭಾಳ ವ್ಯವಸ್ಥಿತವಾಗಿ ಸಕ್ಸಸ್ಫುಲ್ ಆಗಬೇಕು ಅಂತ ಇಚ್ಛಿದೆ. ಸೊ ಒಂದು ಮಾದರಿ ಕಾರ್ಯಕ್ರಮ ಆಗಬೇಕು. ಸೊ ಇಟ್ ಶುಡ್ ಬಿಕಮ್ ಎ ಮಾಡೆಲ್ ಪ್ರೋಗ್ರಾಮ್ ಫಾರ್ ಆಲ್ ದ ಪ್ರೋಗ್ರಾಮ್ಸ್ ಅಂತ ಹೇಳಿದೆ. ಸೊ ಹೇಗೆ ಮಾಡ್ಕೊಂಡು ಹೋಗುವಂಥದ್ದಲ್ಲ. ಸೊ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಬಟ್ ಎಲ್ಲರೂ ವಿಶ್ವಾಸ ತಗೊಂಡು ಇದು ಯಾವತ್ತೂ ಅಂದರೆ ಪಾರ್ಶಿಯಲ್ ಆಗಬಾರ್ದು. ಸೊ ಎಲ್ಲ ಜನರನ್ನ ಕಂಪ್ಲೀಟ್ ಏನಂದರೆ ಇದು ಅಂದರೆ ಈ ಧಾರವಾಡದಲ್ಲಿ ಇರುವಂಥ ಎಲ್ಲ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಇರ್ಬೋದು. ಸೊ ಎಲ್ಲ ಕ್ಷೇತ್ರದಲ್ಲಿರುವಂಥ ಎಲ್ಲರನ್ನೂ ನಾವು ಕರ್ಕೊಂಡು ಮಾಡೋಂಥ ಕಾರ್ಯಕ್ರಮ ಅದು ನಮ್ಮ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಪಸ್ನಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ನಿಮ್ಮ ಇಚ್ಛೆ ಆಗಿದೆ. ಸೊ ಆ ಒಂದು ರೀತಿಯಾಗಿ ಆ ಕಾರ್ಯಕ್ರಮ ಮಾಡೋಣ. ಮತ್ತು ನನ್ನ ಕಡೆಯಿಂದ ಏನು ಸಾಧ್ಯತೆ ಇದೆ, ಸೊ ನನ್ನ ಸಪೋರ್ಟ್ ಇರ್ಬೋದು, ಸಲಹೆ ಇರ್ಬೋದು, ಸಹಾಯ ಇರ್ಬೋದು, ನನ್ನ ಕಡೆಯಿಂದ ಏನು ಸಾಧ್ಯ ಸೊ ರಾಜ್ಯಾದ್ಯಂತ ಇರುವಂಥ ಎಲ್ಲ ಸಾಧಕರು ಸಾಕಷ್ಟು ಜನ ಇದ್ದಾರೆ. ನಿಮ್ಮಲ್ಲಿನ ಸಾಕಷ್ಟು ಜನ ಇದ್ದಾರೆ, ನಿಮ್ಮಲ್ಲೇ ಸಾಧಕರಿದ್ದಾರೆ, ಹೈಸ್ಕೂಲ್ ಟೀಚರ್ಸು, ಕಾಲೇಜ್ ಲೆಕ್ಚರ್ಸು ಭಾಳ ಜನ ಇದ್ದಾರೆ. ಸೊ ಎಷ್ಟೋ ಜನ ಮಾದರಿ ಶಿಕ್ಷಕರಿದ್ದೀರಿ. ಮತ್ತು ಅವ್ರನ್ನೆಲ್ಲ ಕರೆಸಿ ಒಂದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಸೊ ಆಗಲಿ ಅಂತ ವಿಚಾರ ನಾನು ಹೇಳ್ತಾ ಇದ್ದೀನಿ.
ಆ್ಯಂಡ್ ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷರನ್ನಾಗಿ ಮಾಡಿದ್ದು ನನಗೆ ಭಾಳ ಸಂತೋಷ ಆಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ನಾನು ಸಭೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ